ಆಯೋಗದ ಅಧ್ಯಕ್ಷರಿಗೆ ಮಹಿಂದ ದೇವರಾಜರಸರು ಹಾಕಿದಂಥ ಫೌಂಡೇಶನ್ ಇದೆ. ಅದು ಬೆಳೀತಾ ಬೆಳೀತಾ ಇವತ್ತು ರಾಜ್ಯದಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಒಂದು ಪ್ರಬಲವಾದಂಥ ಶಕ್ತಿಯಾಗಿ ಹೊಮ್ಮುತ್ತಾ ಇದೆ. ಇವತ್ತು ಕೆಲವೊಂದು ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತರಿಗೆ ಏನು ಇವತ್ತು ಪ್ರಾವಿಷನ್ಸ್ಗಳಿದಾವೋ ಇಂಪ್ಲಿಮೆಂಟ್ ಆಗಿಲ್ಲ ಮತ್ತು ಅಲ್ಪಸಂಖ್ಯಾತರ ಮೇಲೆ ಅಲ್ಲಲ್ಲಿ ಮಾರಣಾಂತಿಕ ಹಲ್ಲೆಗಳು ಮತ್ತು ಅವರ ಪ್ರಾರ್ಥನಾ ಸ್ಥಳಗಳು ಕ್ರಿಶ್ಚಿಯನ್ರಾಗಲಿ ಮುಸ್ಲಿಮ್ಸ್ ಆಗಲಿ ಅವ್ರ ಪ್ರಾರ್ಥನಾ ಸ್ಥಳಗಳಿಗೆ ಹೋಗಿ ಹೊಡೆದು ನೀವು ಮತಾಂತರ ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರ ಮೇಲೆ ಅಟ್ರಾಸಿಟೀಸ್ಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ನಾವು ಆಯೋಗಕ್ಕೆ ಒಂದು ಮನವಿ ಮಾಡಿದ್ದೀವಿ. ದಲಿತರ ಮೇಲೆ ಏನು ಅಟ್ರಾಸಿಟಿ ಆಕ್ಟ್ ಇದೆಯೋ ಅದೇ ರೀತಿ ಅಲ್ಪಸಂಖ್ಯಾತರ ಮೇಲೆ ಕ್ರೈಸ್ತರು, ಮುಸ್ಲಿಮರು, ಸಿಖ್ರು, ಜೈನರು ಇವ್ರ ಮೇಲೆ ಅಟ್ರಾಸಿಟಿ ನಡೆದರೆ ಆ ಆ್ಯಕ್ಟಲ್ಲಿ ಅವರಿಗೆ ಕೂಡಲೇ ಬಂಧಿಸಬೇಕು ಅನ್ನೋಕ್ಕಂಥದ್ದು ಬರಬಹುದು. ಎರಡನೇದು ಬಡ್ಜೆಟ್ನಲ್ಲಿ ಇವತ್ತು ಕೇವಲ 1.3% ನೀವು ಇಟ್ಟಿದ್ದೀರಿ. 18% ಮುಸ್ಲಿಮ್ಸ್, 3% ಕ್ರಿಶ್ಚಿಯನ್ಸ್, ಜೈನರು. ಕನಿಷ್ಠ ಪಕ್ಷ ನೀವು ಒಂದು 10,000 ಕೋಟಿ ರೂಪಾಯಿ ವರ್ಷಕ್ಕೆ ಬಡ್ಜೆಟನ್ನು, ದುಡ್ಡನ್ನು ಮೀಸಲಾಗಿದೆ. ಯಾವ ರೀತಿ ದಲಿತರ ಹಣ ದಲಿತರಿಗೆ ಖರ್ಚಾಗಬೇಕು ಅನ್ನೋಕ್ಕಂಥ ಆ್ಯಕ್ಟ್ ಇದೆಯೋ ಅದೇ ರೀತಿ ಅಲ್ಪಸಂಖ್ಯಾತರ ಹಣ ಅಲ್ಪಸಂಖ್ಯಾತರಿಗೆ ಖರ್ಚಾಗಬೇಕು ಅನ್ನೋಕ್ಕಂಥದ್ದು ಒಂದು ಆ್ಯಕ್ಟನ್ನು ತರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕೇಸು ಬೊಮ್ಮಾಯಿ ಕಾಲದಲ್ಲಿ ಏನು ಹೋಗಿತ್ತು, ನೀವು ಸ್ಟೇಟ್ ಗೌರ್ಮೆಂಟ್ ಅವ್ರ ಮೆಮೊ ಹಾಕಿದ್ರೆ ಸಾಕು, ಇವತ್ತು ನಮಗೆ ಅದು ರೆಸ್ಟೋರ್ ಆಗುತ್ತೆ. 2B ರಿಸರ್ವೇಷನ್ 2.5 ವರ್ಷ ಆಗಿದೆ. ಅದು ದಯವಿಟ್ಟು ಆಯೋಗದವರು ಕೂಡಲೇ ಸರ್ಕಾರಕ್ಕೆ ಟ್ರೀಟ್ ಮಾಡಿ ರೆಸ್ಟೋರ್ ಮಾಡಿ ಅಂತ ಹೇಳತಕ್ಕಂಥದ್ದು. ಇವತ್ತು ಎಲ್ಲ ವಿಚಾರಗಳನ್ನು ಆಯೋಗದ ಗಮನಕ್ಕೆ ತಂದಿದ್ದೇವೆ. ಆಯೋಗ ಏನು ವರದಿ ಕೊಡುತ್ತೆ ಅನ್ನಕ್ಕಂಥದ್ದನ್ನು ಕಾದು ಅದರ ಮೇಲೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ನೋಡಿ ಮುಂದೆ ನಮ್ಮ ಹೋರಾಟವನ್ನು ಮುಂದುವರಿಸ್ತದೆ.